ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಂದು ತುಂಬಾನೇ ವಿಶೇಷವಾದ ಅರ್ಥಪೂರ್ಣವಾದ ವಿಷಯದ ಬಗ್ಗೆ ಮಾತನಾಡೋಕ್ಕೆ ಬಂದಿದ್ದೀನಿ. ನೋಡಿ, ನಮ್ಮ ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರು, ಎಷ್ಟೇ ದುಡ್ಡು ಸಂಪತ್ತು ಇದ್ದರೂ ಮನೆಯಲ್ಲಿ ಪ್ರೀತಿ ನೆಮ್ಮದಿ ಇರಲಿಲ್ಲ ಅಂದರೆ ಯಾವುದು ಚೆನ್ನಾಗಿ ಅನ್ಸಲ್ಲಲ್ವಾ? ಅದರಲ್ಲೂ ಗಂಡ ಹೆಂಡತಿ ಅಂದ ಮೇಲೆ ಸಣ್ಣ ಪುಟ್ಟ ಜಗಳಗಳು, ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಆದರೆ ಆ ಜಗಳಗಳೇ ದೊಡ್ಡದಾಗಿ ಮನಸ್ತಾಪ ಹೆಚ್ಚಾಗಿ ದಾಂಪತ್ಯದಲ್ಲಿ ವಿಯೋಗ ಅಥವಾ ಶೂನ್ಯತೆ ಬಂದುಬಿಟ್ರೆ ಯಾರಿಗೂ ಆ ಥರ ಆಗಬಾರ್ದು ಅಲ್ವಾ? ಅದಕ್ಕಾಗಿಯೇ ನಮ್ಮ ಹಿರಿಯರು ನಮ್ಮ ಸನಾತನ ಧರ್ಮದಲ್ಲಿ ದಂಪತಿಗಳ ಮಧ್ಯೆ ಪ್ರೀತಿ, ಆಕರ್ಷಣೆ, ನಂಬಿಕೆ ಮತ್ತು ಸದಾ ಜೊತೆಯಾಗಿ ಬಾಳುವಂತೆ ಮಾಡೋಕ್ಕೆ ಒಂದು ಅದ್ಭುತವಾದ ವ್ರತವನ್ನು ತಿಳಿಸಿಕೊಟ್ಟಿದ್ದಾರೆ. ಅದೇ ಅಶೂನ್ಯ ಶಯನ ವ್ರತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ವ್ರತ ಅಂದರೆ ಏನು, ಅಂದರೆ ಅಶೂನ್ಯ ಶಯನ ವ್ರತ ಅಂದರೆ ಏನು, ಇದನ್ನು ಯಾರು ಮಾಡಬೇಕು, ಯಾವ ದಿನ ಶುರು ಮಾಡಬೇಕು, ಪೂಜೆಯ ಪ್ರತಿಯೊಂದು ಹಂತ ಹೇಗೆ ಇರುತ್ತೆ ಮತ್ತು ಇದರಿಂದ ಸಿಗೋ ಅಪಾರವಾದ ಫಲಗಳೇನು ಅನ್ನೋದನ್ನು ಪೂರ್ತಿಯಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ಅಶೂನ್ಯ ಶಯನ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ಶಯನ ಅಂದರೆ ಹಾಸಿಗೆ ಅಥವಾ ಮಲಗೋ ಜಾಗ, ಶಯನಗೃಹ. ಶೂನ್ಯ ಅಂದರೆ ಖಾಲಿ ಅಥವಾ ಖಾಲಿತನ. ಅಶೂನ್ಯ ಅಂದರೆ ಖಾಲಿಯಾಗದಿರುವುದು. ಅಂದರೆ ಗಂಡ ಹೆಂಡತಿ ಮಲಗುವ ಹಾಸಿಗೆ ಅಥವಾ ಅವರ ಶಯನಗೃಹ ಯಾವತ್ತೂ ಶೂನ್ಯವಾಗಬಾರದು. ಅಂದರೆ ಸಂಗಾತಿಯ ಅಗಲುವಿಕೆ ಅಥವಾ ವಿಯೋಗ ಯಾವತ್ತೂ ಬರಬಾರದು. ಆ ಹಾಸಿಗೆಯ ಮೇಲೆ ದಂಪತಿಗಳು ಸದಾ ಜೊತೆಯಾಗಿಯೇ ಇರಬೇಕು ಅನ್ನೋದು ಈ ವ್ರತದ ಮುಖ್ಯ ಉದ್ದೇಶ. ನಮ್ಮ ಶಾಸ್ತ್ರಗಳ ಪ್ರಕಾರ ಈ ವ್ರತವನ್ನು ಮುಖ್ಯವಾಗಿ ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡುತ್ತಾರೆ. ನಿಮಗೆ ಗೊತ್ತಿರಬಹುದು, ಆಷಾಢ ಶುಕ್ಲ ಏಕಾದಶಿಯನ್ನು ಶ್ರೀಮನ್ನಾರಾಯಣನು ಯೋಗ ನಿದ್ರೆಗೆ ಹೋಗುತ್ತಾನೆ. ಹೀಗೆ ಮಲಗಿರುವ ಭಗವಂತನನ್ನು ಆಷಾಢ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯಂದು ನೆನೆದು ಆತನಿಗೆ ಪೂಜೆ ಸಲ್ಲಿಸುವುದು ಈ ವ್ರತದ ವಿಶೇಷತೆ. ಗಂಡ ಹೆಂಡತಿಯರ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ದೂರ ಆಗಿ ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನ ಪೂರ್ತಿ ಪ್ರೀತಿಯಿಂದ ಇರಬೇಕು ಅಂತ ಬಯಸೋ ಪ್ರತಿಯೊಬ್ಬ ದಂಪತಿಗಳು ಈ ವ್ರತವನ್ನು ಮಾಡಬಹುದು. ಸರಿ, ಈ ವ್ರತವನ್ನು ಯಾವಾಗ ಶುರು ಮಾಡಬೇಕು ಮತ್ತೆ ಎಷ್ಟು ದಿನ ಮಾಡಬೇಕು ಅಂತೀರಾ? ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಅವತ್ತು ಈ ವ್ರತದ ಮೊದಲನೇ ದಿನ. ಅಲ್ಲಿಂದ ಪ್ರಾರಂಭಿಸಿ ಪ್ರತಿಯೊಂದು ಮಾಸದ ಅಂದರೆ ಶ್ರಾವಣ, ಭಾದ್ರಪದ, ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ದ್ವಿತೀಯೆಯಂದು ಈ ವ್ರತವನ್ನು ಆಚರಿಸಬೇಕು. ಅಂದರೆ ಸತತವಾಗಿ 4 ತಿಂಗಳು ಕಾಲ ಚಾತುರ್ಮಾಸ ಬರ್ತದಲ್ಲ, ಆ 4 ತಿಂಗಳು ಈ ವ್ರತದ ನಿಯಮಗಳನ್ನು ಪಾಲಿಸಬೇಕು. ಈ 4 ತಿಂಗಳುಗಳು ಶ್ರೀಮನ್ನಾರಾಯಣನ ಯೋಗ ನಿದ್ರೆಯಲ್ಲಿರುವ ಸಮಯ. ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಭಗವಂತನ ಸೇವೆಯಲ್ಲಿ ನಿರತಳಾಗಿರುತ್ತಾಳೆ. ಹೇಗೆ ಲಕ್ಷ್ಮೀನಾರಾಯಣರು ಯಾವತ್ತೂ ಒಬ್ಬರನ್ನೊಬ್ಬರು ಅಗಲಿ ಇರೋದಿಲ್ಲವೋ ಹಾಗೆ ನಮಗೂ ಅವರ ಆಶೀರ್ವಾದ ಸಿಗಲಿ ಅನ್ನೋದೇ ಇದರ ಐತಿಹ್ಯ. ಈಗ ಪೂಜೆಯ ದಿನ ಏನೇನು ಮಾಡಬೇಕು ಅಂತ ಹಂತ ಹಂತವಾಗಿ ಹೇಳ್ತೀನಿ, ಕೇಳಿ. ಮೊದಲು ಪೂಜಾ ಮಂಟಪ ಅಥವಾ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ, ವ್ರತದ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಮನೆಯ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಬೇಕು. ಅಲ್ಲಿ ಒಂದು ಸುಂದರವಾದ ಸಣ್ಣ ಮಂಟಪ ಅಥವಾ ಹಲಿಗೆ, ನಿಮಗೆ ಯಾವುದು ಸಾಧ್ಯವೋ ಶುದ್ಧ ಮಾಡಿ ಅಲ್ಲಿ ಶುದ್ಧಗೊಳಿಸಿ ನಾವು ಅಲ್ಲಿ ಒಂದು ಹಲಿಗೆಯನ್ನು ಅಥವಾ ಮಂಟಪವನ್ನು ತಯಾರಿಸಿಕೊಳ್ಳಬೇಕು. ಆ ಮಂಟಪಕ್ಕೆ ವಸ್ತ್ರ ಮತ್ತು ಅಲಂಕಾರ ಇವೆಲ್ಲ ಚಂದದ ರೇಷ್ಮೆ ಬಟ್ಟೆಯನ್ನು ಹಾಸಿ ಅಥವಾ ಹಲಿಗೆ ಏನು ನಿಮಗೆ ಸಾಧ್ಯವೋ ಅದರ ಮೇಲೆ ಒಂದು ಸಣ್ಣ ಹಾಸಿಗೆಯಂತೆ ಶಯನ ರೂಪದಲ್ಲಿ ಇರುವ ಪಟ ಇದ್ದರೂ ಪರವಾಗಿಲ್ಲ, ಅಥವಾ ಲಕ್ಷ್ಮೀನಾರಾಯಣರ ಪಟವನ್ನು ಇಟ್ಟು ಸಿದ್ಧಪಡಿಸಿ ಸುಗಂಧದಿಂದ ಹೂವುಗಳಿಂದ ಚೆನ್ನಾಗಿ ಅಲಂಕಾರವನ್ನು ಮಾಡಬೇಕು. ಮೂರ್ತಿ ಸ್ಥಾಪನೆ. ಆ ಶಯನದ ಮೇಲೆ ಆ ಹಾಸಿಗೆ ಅಥವಾ ಹಲಿಗೆ, ತಟ್ಟೆ, ಏನಾದರೂ ರೇಷ್ಮೆ ಬಟ್ಟೆ ಯಾವುದಿದ್ರೂ ಸರಿ, ಅದರ ಪಟಕ ಮುಂದೆ, ಮಂಟಪದ ಮುಂದೆ ಹಾಸಿಗೆಯಾಗ ನಾವು ಮಾಡಿ, ಒಂದು ತಟ್ಟೆ ಇದ್ರೂ ಪರವಾಗಿಲ್ಲ, ನಡೀತದೆ. ಆ ಶಯನದ ಮೇಲೆ ಲಕ್ಷ್ಮೀನಾರಾಯಣನ ವಿಗ್ರಹವನ್ನು
ಅಥವಾ ಫೋಟೋವನ್ನು, ವಿಗ್ರಹ ಇಲ್ಲ ಅಂದರೆ ಫೋಟೋ ಕೂಡ ಅದನ್ನೇ ನೀವು ಪೂಜೆ ಮಾಡಬಹುದು, ಪ್ರತಿಷ್ಠಾಪನೆ ಮಾಡಬೇಕು. ನಂತರ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಲಕ್ಷ್ಮೀ ಅಷ್ಟೋತ್ರ ಅಥವಾ ವಿಷ್ಣು ಸಹಸ್ರನಾಮ ಇವುಗಳಿಂದ ಭಕ್ತಿಯಿಂದ ತುಳಸಿ ಮತ್ತು ಹೂವುಗಳಿಂದ ಅರ್ಚನೆಯನ್ನು ಮಾಡಬೇಕು. ಪೂಜೆ ಮಾಡುವಾಗ ಬರೀ ಹೂವು ಹಾಕೋದಷ್ಟೇ ಅಲ್ಲ, ಮನಸ್ಸಿನಲ್ಲಿ ನಿಜವಾದ ಭಕ್ತಿ ಇರಬೇಕು. ಆ ಸಮಯದಲ್ಲಿ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಬೇಕು. ನಾವು ಒಂದು ಶ್ಲೋಕ ಯಾವುದು ಅಂದರೆ ಲಕ್ಷ್ಮ್ಯಾನ ವಿಯೋಜ್ಯತೆ ದೇವಃ. ಇದರ ಅರ್ಥ ಏನು ಅಂದರೆ, ಹೇ ಪ್ರಭು ಜಗನ್ನಾಥನೇ, ನೀನು ಹೇಗೆ ಯಾವತ್ತೂ ಲಕ್ಷ್ಮೀದೇವಿಯಿಂದ ದೂರಾಗದೆ ಆಕೆಯೊಡನೆ ಸುಖವಾಗಿ ಇರ್ತೀಯೋ, ಹಾಗೆಯೇ ನನ್ನ ಸಂಸಾರದಲ್ಲೂ ಗಂಡ ಹೆಂಡತಿ ನಡುವೆ ವಿಯೋಗವಾಗದಿರಲಿ ಅಂತ. ನನ್ನ ಶಯನಗೃಹ ಅಂದರೆ ಮಲಗುವ ಕೋಣೆ ಯಾವತ್ತೂ ಶೂನ್ಯವಾಗದಿರಲಿ, ಸದಾ ಸಂತೋಷ ನೆಮ್ಮದಿಯಿಂದ ಕೂಡಿರಲಿ ಅಂತ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆಯನ್ನು ಮನಸ್ಸಿನ ಆಳದಿಂದ ಮಾಡಿದಾಗ ನಮಗೆ ಒಂದು ರೀತಿಯ ಸಮಾಧಾನ ಸಿಗುತ್ತದೆ. ಈ ವ್ರತದ ಇನ್ನೊಂದು ಪ್ರಮುಖ ಭಾಗ ಅಂದರೆ ರಾತ್ರಿ ಚಂದ್ರದೇವನಿಗೆ ಅರ್ಘ್ಯವನ್ನು ಕೊಡಬೇಕು. ಚಂದ್ರನಿಗೆ ಅರ್ಘ್ಯ ಕೊಡುವ ವಿಧಾನ: ರಾತ್ರಿ ಚಂದ್ರ ಮೂಡಿದ ನಂತರ ಕೈಯಲ್ಲಿ ಸ್ವಲ್ಪ ಮೊಸರು, ಮಂತ್ರಾಕ್ಷತೆ ಮತ್ತು ಹಣ್ಣುಗಳನ್ನು ಹಿಡಿದುಕೊಳ್ಳಬೇಕು. ನಂತರ ಚಂದ್ರನನ್ನು ನೋಡುತ್ತಾ ಈ ಮಂತ್ರವನ್ನು ಹೇಳಿ ಅರ್ಘ್ಯವನ್ನು ನೀಡಬೇಕು. ಗಗನಾಂಗಣ ಸಂದೀಪ ಕ್ಷೀರೋಬ್ಧಿ ಮಥನೋದ್ಭವ ಭಾಸ್ವದೀಪ್ತಿ ಪ್ರಭಾಭಾಸಿ ರಾಮಾನುಜ ನಮೋಸ್ತುತೆ. ಅಂದರೆ ಆಕಾಶವೆಂಬ ಅಂಗಳಕ್ಕೆ ದೀಪದಂದಿರುವ ಕ್ಷೀರಸಾಗರ ಮಥನದಿಂದ ಉದ್ಭವಿಸಿದ ಲಕ್ಷ್ಮೀದೇವಿಯ ಸೋದರನಾದ ಹೇ ಚಂದ್ರದೇವನೇ, ನಿನಗೆ ನಮಸ್ಕಾರ ಅಂತ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಅಂದಿನ ನಿಯಮಗಳು: ಆಹಾರ. ಈ ವ್ರತದ ಯಾರು ಮಾಡ್ತಾರೋ ಈ ವ್ರತವನ್ನು ಮಾಡುವ ದಿನ ಕೆಲವು ಸಣ್ಣ ನಿಯಮಗಳಿವೆ ಅಷ್ಟೇ. ಆ ದಿನ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು, ತಿಂಡಿಗಳನ್ನು ತಿನ್ನಬಾರದು. ಅಡುಗೆಯಲ್ಲಿ ಲವಣ ಅಂದರೆ ಉಪ್ಪನ್ನು ಬಳಸಬಾರದು. ಒಮ್ಮೊಮ್ಮೆ ನಿಯಮ ಪಾಲನೆ ಮಾಡೋದು ಕಷ್ಟ ಅನಿಸಬಹುದು, ಆದರೆ ಮನಸ್ಸಿನ ನಿಯಂತ್ರಣಕ್ಕೆ ಈ ನಿಯಮಗಳು ತುಂಬನೇ ಉಪಯುಕ್ತವಾಗುತ್ತೆ. ಇನ್ನು ವ್ರತದ ಮಾರನೇ ದಿನ ಏನು ಮಾಡಬೇಕು? ಬೆಳಿಗ್ಗೆ ಎದ್ದು ಪೂಜೆ ಮುಗಿಸಿ ಒಬ್ಬ ಬ್ರಾಹ್ಮಣರಿಗೆ ಹೊಸ ಬಟ್ಟೆ ಅಂದರೆ ವಸ್ತ್ರ ದಾನ, ಹಣ್ಣು ದಕ್ಷಿಣ ಸಹಿತ ಫಲ ತಾಂಬೂಲ ದಕ್ಷಿಣ ಸಹಿತವಾಗಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಬೇಕು. ಹೀಗೆ ಸತತವಾಗಿ 4 ತಿಂಗಳು ಈ ವ್ರತವನ್ನು ಶ್ರದ್ಧೆಯಿಂದ ಮುಗಿಸಿದ ಮೇಲೆ ವ್ರತ ಉದ್ಯಾಪನೆ ಮಾಡಬೇಕು. ಉದ್ಯಾಪನೆ ವಿಧಾನ: 4 ತಿಂಗಳು ಮುಗಿದ ನಂತರ ಭಗವಂತನ ಪ್ರೀತಿಗಾಗಿ ಒಬ್ಬ ಬ್ರಾಹ್ಮಣ ದಂಪತಿಗಳನ್ನು ಅಂದರೆ ಗಂಡ ಹೆಂಡತಿಯನ್ನು ಮನೆಗೆ ಕರೆಸಿಸಬೇಕು. ಹೊಸ ಹಾಸಿಗೆಯ ಮೇಲೆ ಅವರನ್ನು ಕುಳ್ಳಿರಿಸಿ ಅವರಿಗೆ ಲಕ್ಷ್ಮೀನಾರಾಯಣರ ವಿಗ್ರಹ, ದೀಪಗಳು, ಪಾದುಕೆ, ಛತ್ರಿ ಇವೆಲ್ಲವೂ, ಹಾಲು, ಹಪ್ಪಲು, ನೀರು ತುಂಬಿದ ಕುಂಭ, ನಿಮಗೆ ಯಾವುದು ಸಾಧ್ಯವೋ ಹಾಗೆ ಗೋವು ನಮ್ಮಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಗೋವಿನ ಪ್ರತಿಮೆ ಅಥವಾ ದಕ್ಷಿಣೆಯಾದರೂ ಪರವಾಗಿಲ್ಲ, ಇಷ್ಟನ್ನು ದಾನವಾಗಿ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಮಾಡಬೇಕು. ಈ ವ್ರತದ ಮಹಾಫಲವೇನು ಗೊತ್ತಾ? ಶಾಸ್ತ್ರಗಳಲ್ಲಿ ಹೇಳುವಂತೆ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದವರಿಗೆ ಬರೋ 21 ಜನ್ಮಗಳವರೆಗೆ ತಮ್ಮ ಸಂಗಾತಿಯ ವಿಯೋಗ ಸಂಭವಿಸುವುದಿಲ್ಲ. ಗಂಡ ಹೆಂಡತಿಯರ ನಡುವೆ ದಾಂಪತ್ಯ ಶೂನ್ಯವಾಗುವುದಿಲ್ಲ. ಸಂಸಾರ ಸದಾ ಸುಖಮಯವಾಗಿ ಇರುತ್ತದೆ. ನೋಡಿದ್ರಲ್ಲ, ಕೃಷ್ಣ ಪಕ್ಷದ ದ್ವಿತೀಯದಿಂದ ಶುರುವಾಗತ್ತೆ. ಖಂಡಿತ ಈ ವ್ರತವನ್ನು ಮಾಡಿ ಆ ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕೆ ನಿಮ್ಮೆಲ್ಲರ ಪಾತ್ರರಾಗಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೀನಿ. ಈ ಸುದೀರ್ಘವಾದ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ, ಗ್ರೂಪ್ಗಳಿಗೆ ಶೇರ್ ಮಾಡಿ. ಹೀಗೆ ದಿನನಿತ್ಯದ ಸಾಂಪ್ರದಾಯಿಕ ಹಾಗೂ ಧಾರ್ಮಿಕ ವಿಚಾರಗಳ ಸರಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ.